ವಿಷಯ ಆಯ್ಕೆ ಹಾಗೂ ಅಭಿವೃದ್ಧಿ. ಇದನ್ನು ಕೂಡ ನಾನು ಪ್ರಾರಂಭದಲ್ಲೇ ತಿಳಿಸಿದ್ದೀನಿ. ವಿಷಯವನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಹಾಗೆ ಆ ವಿಷಯದಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ವಿಷಯ ಅಭಿವೃದ್ಧಿ ಅಂದರೆ ವಿಷಯವನ್ನು ಹೆಚ್ಚು ಹೆಚ್ಚು ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ UGC ನೆಟ್ ಮತ್ತು ಕೆಸೆಟ್ ಪರೀಕ್ಷಾ ತಯಾರಿ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಸಂಶೋಧನೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೇವೆ. ಇವತ್ತು ಸಂಶೋಧನೆಯಲ್ಲಿ ಕೊನೆಯ ಸಂಚಿಕೆ ಅಂದರೆ 2 ಸಂಚಿಕೆಯಲ್ಲಿ ಕೊನೆಯ 2 ಸಂಚಿಕೆಗಳಲ್ಲಿ ಈ ಸಂಶೋಧನೆಗೆ ಸಂಬಂಧಪಟ್ಟಂತಹ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಪೇಪರ್ 1 ಸಂಬಂಧಪಟ್ಟಂತೆ ಜನರಲ್ ಪೇಪರ್ಗೆ ಏನಿದೆ ಅಲ್ಲಿ ಒಟ್ಟು 10 ಅಧ್ಯಾಯಗಳು ಬರ್ತವೆ. ಆ ಅಧ್ಯಾಯಗಳನ್ನು ನೋಡ್ತಾ ಅಲ್ಲಿ 2ನೇ ಚಾಪ್ಟರು ಸಂಶೋಧನಾ ಸಾಮರ್ಥ್ಯ ಅಂತ ಇದೆ. ಅಲ್ಲೂ ಕೂಡ ನೀವು ಸಂಶೋಧನೆಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತು ನಾವು ಪ್ರಮುಖವಾಗಿ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಸಂಶೋಧನೆಯಲ್ಲಿ ವರದಿ ತಯಾರಿಕೆ ಅಂತ ಬರುತ್ತೆ. ಈ ವರದಿ ತಯಾರಿಕೆ ಅಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡುವಂತ ಪ್ರಯತ್ನ. ಬನ್ನಿ, ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ಜ್ಞಾನವನ್ನು ತಿಳಿಯುವ ಹಾಗೂ ಅದನ್ನು ಮರುಮೌಲ್ಯಮಾಪನ ಮಾಡುವ ಹಾಗೂ ಅದನ್ನು ಮತ್ತಷ್ಟು ಬೆಳೆಸುವ ಪ್ರಕ್ರಿಯೆ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ನಡೆಯುತ್ತದೆ. ಇನ್ನು ಇದು ಸಾಮಾನ್ಯವಾಗಿ ಕೇವಲ ದತ್ತಾಂಶಗಳನ್ನು ಸಂಗ್ರಹಿಸುವ ಪ್ರಕ್ರಿಯೆಯಲ್ಲ. ವರದಿ ತಯಾರಿಕೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಿರ್ಣಾಯಕ ಹಂತವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಸ್ನೇಹಿತರೆ, ನಾವು ಸಂಶೋಧನೆಯಲ್ಲಿ ಮಾಡ್ತೀವಿ, ಹಲವಾರು ವಿಧಾನಗಳನ್ನು ಬಳಸ್ಕೊಂಡು ನಾವು ಸಂಶೋಧನೆ ಮಾಡ್ತೀವಿ. ಆ ಸಂಶೋಧನೆ ವಿಧಾನಗಳ ಮೂಲಕ ನಾವು ಸಂಗ್ರಹಿಸಿದಂತಹ ಮಾಹಿತಿಗಳನ್ನು ನೇರವಾಗಿ ಎಲ್ಲರ ಮುಂದೆ ಪ್ರಕಟ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಖಾಸಗಿ ಮಾಹಿತಿಗಳು ಕೂಡ ಸೋರಿಕೆಯಾಗುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಈ ವರದಿ ತಯಾರಿಕೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ನೀವು ಕ್ಷೇತ್ರ ಕಾರ್ಯಕ್ಕೆ ಹೋಗ್ತೀರಿ, ಕ್ಷೇತ್ರ ಕಾರ್ಯದಿಂದ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತೀರಿ, ನಂತರದಲ್ಲಿ ಅದರ ಬಗ್ಗೆ ಕೂಲಂಕುಷವಾಗಿ ನಿಮ್ಮದೇ ಆದಂತಹ ವಿಶ್ಲೇಷಣೆಯನ್ನು ಮಾಡೋದಕ್ಕೂ ಕೂಡ ಇದು ಅವಕಾಶವನ್ನ ಕಲ್ಪಿಸಿಕೊಡುತ್ತೆ. ಈ ವರದಿ ಪ್ರಮುಖವಾಗಿ ಯಾವುದೇ ಒಬ್ಬ ಸಂಶೋಧಕ ತಾನು ದಾಖಲಿಸಿದಂತಹ ಮಾಹಿತಿಗಳನ್ನು ಒಳಗೊಂಡಂತಹ ಅತ್ಯುತ್ತಮವಾದ ಒಂದು ವರದಿಯಾಗಿದೆ. ಅಂದರೆ ಈ ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಈ ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ವಿಧಾನಗಳ ಮೂಲಕ ನಾವು ಸಂಶೋಧನೆಯನ್ನು ಮಾಡ್ತೀವಿ. ಆ ಸಂಶೋಧನೆಯನ್ನು ಮಾಡಿ ಅದನ್ನು ದಾಖಲಿಸ್ತೀವಿ. ಆ ದಾಖಲೆ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ ಅಂತಲೇ ಇಲ್ಲಿ ನಾವು ಹೇಳ್ಬೋದು. ಇದು ಪ್ರಮುಖವಾಗಿ ಆ ವ್ಯಕ್ತಿ ಮಾಡ್ತಕ್ಕಂತಹ ಸಂಶೋಧನೆಯ ವಿವರವಾದ ಮಾಹಿತಿಯನ್ನು ನೀಡ್ತಕ್ಕಂತಹ ಒಂದು ಸಾಕ್ಷಿಯಾಗಿಯೂ ಕೂಡ ಈ ವರದಿ ಇರತಕ್ಕಂಥದ್ದನ್ನು
ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಈ ಸಂಶೋಧನಾ ವರದಿ ಅಂತಕ್ಕಂಥದ್ದು ಏನಿದೆ, ನೀವು ಸಂಶೋಧನೆಯನ್ನ ಮಾಡಿದ್ದೀರಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಹಾಗೆ ಒಂದು ಸಂಶೋಧನೆಯನ್ನ ಮಾಡ್ತೀವಿ, ಆ ಸಂಶೋಧನೆಯಲ್ಲಿ ಏನು ಫಲಿತಾಂಶನೇ ಇಲ್ಲ ಅಂದರೆ ಅದು ಸಂಶೋಧನೆ ಮಾಡಿದ್ದು ಕೂಡ ವ್ಯರ್ಥ ಆಗುತ್ತೆ. ಅಂದರೆ ಪ್ರತಿಯೊಬ್ಬರು ಕೂಡ ಇತ್ತೀಚಿನ ಕಾಲದಲ್ಲಿ ಎಲ್ಲದಕ್ಕೂ ಕೂಡ ದಾಖಲೆಯನ್ನು ಕೇಳ್ತಾರೆ. ನೀವು ಏನೇ ಕಾನೂನುಗಳನ್ನು ತಂದರೂ ಕೂಡ ಆ ಕಾನೂನಿನ ಸಂಬಂಧಪಟ್ಟಂತೆ ದಾಖಲೆ ಕೂಡ ಬಹಳ ಮುಖ್ಯ. ಹಾಗೆ ಪ್ರತಿ ವ್ಯವಸ್ಥೆಯಲ್ಲೂ ಕೂಡ ಒಂದೊಂದು ದಾಖಲೆಗಳು ಬಹಳ ಮುಖ್ಯ ಆಗುತ್ತೆ. ಹಾಗೆ ಸಂಶೋಧನೆಯಲ್ಲಿಯೂ ಕೂಡ ದಾಖಲೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಸಂಶೋಧನಾ ವರದಿ ಅಂತಕ್ಕಂಥದ್ದು ಕೇವಲ ಒಂದು ಲೇಖನ ಅಲ್ಲ, ಅದು ವ್ಯವಸ್ಥಿತವಾದ ಜ್ಞಾನದ ಒಂದು ಜೋಡಣೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ ಅಂದರೆ ಅದು ವ್ಯವಸ್ಥಿತವಾಗಿ ಇರುವ ಹಾಗೆ ನಾವು ನೋಡ್ಕೋಬೇಕು. ವ್ಯವಸ್ಥಿತವಾಗಿದ್ದರೆ ಅದರಲ್ಲಿರ್ತಕ್ಕಂತಹ ಮಾಹಿತಿಗಳು ಹೇಗೆ ಇನ್ನೊಬ್ಬರಿಗೆ ತಲುಪ್ತಾ ಇದೆ, ಹಾಗೆ ಅದರಿಂದ ಆಗ್ತಕ್ಕಂತಹ ಪ್ರಯೋಜನಗಳೇನು, ಹಾಗೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇದು ಒಂದು ದಾಖಲಿಸಲ್ಪಟ್ಟಂತಹ ಮಾಹಿತಿಯಾಗಿರುತ್ತೆ. ಹಾಗೆ ಸಂಬಂಧಿತ ಕೆಲಸಗಳ ಬಗ್ಗೆ ಮಾಹಿತಿ ನೀಡ್ತಕ್ಕಂತಹ ಒಂದು ದಾಖಲೆಯಾಗಿಯೂ ಕೂಡ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ನಾವು ಏನೆಲ್ಲ ಕೆಲಸವನ್ನು ಮಾಡ್ತೀವಿ ಅನ್ನೋದನ್ನು ಈ ಸಂಶೋಧನಾ ವರದಿ ನಮಗೆ ತಿಳಿಸುತ್ತೆ. ನಾವು ಯಾವ ಯಾವ ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ, ಅಲ್ಲಿ ಏನನ್ನ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ, ಎಷ್ಟು ಜನರನ್ನು ನಾವು ಸಂಪರ್ಕ ಮಾಡಿದ್ದೀವಿ, ಅವರ ವಿಳಾಸ ಏನು, ಅವರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬಹುದಾ, ನಿಜವಾಗ್ಲೂ ಕೂಡ ಸಂಶೋಧನೆ ಮಾಡಿದ್ದಾರಾ ಅನ್ನೋದಕ್ಕೆ ಇದು ಒಂದು ದಾಖಲೆಯಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತೆ. ಇನ್ನು ಪ್ರಮುಖವಾಗಿ ಶೈಕ್ಷಣಿಕ ವಲಯದಲ್ಲಿ ಇದರ ಮಹತ್ವ ಬಹಳ ಮುಖ್ಯ ಆಗುತ್ತೆ. ಶೈಕ್ಷಣಿಕ ಅಷ್ಟೇ ಅಲ್ಲ, ಬಹಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಪ್ರಯೋಗಗಳು, ಸಂಶೋಧನೆಗಳು ನಡೀತಾ ಇರ್ತವೆ. ಆದರೆ ಅತಿ ಮುಖ್ಯವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದರ ಮಹತ್ವ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ಕೇವಲ ವರದಿಯ ಮೂಲಕ ಅಲ್ಲ, ಪ್ರತ್ಯಕ್ಷವಾಗಿ ಮಾಹಿತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ಲೇಖನದ ರೂಪದಲ್ಲಿ, ಕಂತುಗಳ ರೂಪದಲ್ಲಿ ಪ್ರಕಟ ಮಾಡುವುದರ ಮೂಲಕ ಮಾಹಿತಿ ನೀಡ್ತಕ್ಕಂಥದ್ದು, ಸಮಾಜಕ್ಕೆ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥ ಪ್ರಕ್ರಿಯೆಯನ್ನ ಇದು ಮಾಡುತ್ತೆ. ಈ ಸಂಶೋಧನಾ ಬರಹಗಳು ಪ್ರಮುಖವಾಗಿ ಈ ಪ್ರಬಂಧಗಳು, ಕಥೆಗಳು ಮತ್ತು ಲೇಖನಗಳಿಗಿಂತ ವಿಭಿನ್ನವಾಗಿರ್ತವೆ. ಯಾಕಂದರೆ ಅಲ್ಲಿ ಶೀರ್ಷಿಕೆ, ಸಾರಾಂಶ ಹಾಗೂ ಮಾಹಿತಿಯ ವಿವರಣೆ ಇವೆಲ್ಲವನ್ನು ಕೂಡ ಒಳಗೊಂಡಂತಹ ವರದಿಯನ್ನು ಇಲ್ಲಿ ಪ್ರಮುಖವಾಗಿ ಸಂಶೋಧಕರು ತಯಾರಿ ಮಾಡ್ತಾರೆ. ಅಂದರೆ ಪ್ರಬಂಧಕ್ಕೂ ಕೂಡ ಸಂಶೋಧನೆಗೂ ಕೂಡ ಬಹಳ ವ್ಯತ್ಯಾಸ ಇರುತ್ತೆ. ಅಂದರೆ ವಾಸ್ತವ ಸತ್ಯಾಂಶವನ್ನ ಇಲ್ಲಿ ತಿಳಿಸ್ತಕ್ಕಂತಹ ವ್ಯವಸ್ಥೆಯನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಯಾವುದೇ ಒಬ್ಬ ಸಂಶೋಧಕ ಮಾಹಿತಿಯನ್ನು ಸಂಗ್ರಹಿಸಿ ತನ್ನದೇ ಆದಂತಹ ವಿವರಣೆಗಳನ್ನು ನೀಡುವುದರ ಮೂಲಕ ವರದಿಯನ್ನು ತಯಾರು ಮಾಡ್ತಾನೆ. ಅಂದರೆ ಹೊಸ ಜ್ಞಾನದ ಸೃಷ್ಟಿ ಅಂತಲೇ ಹೇಳ್ಬೋದು. ಅಂದರೆ ಇರ್ತಕ್ಕಂತಹ ಜ್ಞಾನದಲ್ಲಿ ಹೊಸ ಜ್ಞಾನವನ್ನು ಸೃಷ್ಟಿ ಮಾಡೋದು. ಅಂದರೆ ಈಗ ಒಂದು ಲೇಖನ ಇರುತ್ತೆ, ಆ ಲೇಖನವನ್ನು ವಿವರವಾಗಿ ಬರೀಬೇಕು. ಹಾಗೆ ತನ್ನದೇ ಆದಂತಹ ಪದಬಳಕೆಗಳ ಮೂಲಕ ಅವುಗಳನ್ನು ವಿಶಿಷ್ಟಗೊಳಿಸ್ತಕ್ಕಂತಹ ಪರಿಕಲ್ಪನೆಗಳನ್ನು ಪ್ರತಿ ಸಂಶೋಧಕನು ಕೂಡ ಒಳಗೊಂಡಿರ್ತಾರೆ. ಯಾವುದೇ ಒಬ್ಬ ಸಂಶೋಧಕನಿಗೆ ಇದು ಸಂಶೋಧನಾ ಲೇಖನ ಅಂತ ಗೊತ್ತಾಗಬೇಕು ಅಂದರೆ ಅಲ್ಲಿ ಪ್ರಮುಖವಾಗಿ ಪರಿವಿಡಿ, ಪೀಠಿಕೆ, ಚರ್ಚೆ, ಉಪಸಂಹಾರ ಹಾಗೂ ಸಂಬಂಧಿತ ಅಂದರೆ ಸಂಶೋಧನೆಗೆ ಬಳಸಿದಂತಹ ಪುಸ್ತಕಗಳ ಬಗ್ಗೆ ಮಾಹಿತಿ, ಲೇಖನಗಳ ಬಗ್ಗೆ ಮಾಹಿತಿ ಇವೆಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಸಂಶೋಧನಾ ಲೇಖನ ಅಂತ ಪರಿಗಣಿಸ್ತೇವೆ. ಅಂದರೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯನ್ನು ನಾವು ವರದಿ ತಯಾರಿಕೆಯಲ್ಲಿ
ಗಮನಿಸ್ತೇವೆ. ಇವುಗಳಲ್ಲಿ ಒಂದು ಇಲ್ಲ ಅಂದರೂ ಕೂಡ ಅದು ಸಂಶೋಧನಾ ವರದಿ ಆಗಲ್ಲ. ಪ್ರಮುಖವಾಗಿ ಹಲವಾರು ಉದ್ದೇಶಗಳಿಗಾಗಿ ಹಲವಾರು ವಿಧಾನಗಳ ಮೂಲಕ ವರದಿ ತಯಾರಿಕೆಯನ್ನು ಮಾಡ್ತಕ್ಕಂಥ ಪರಿಕಲ್ಪನೆಯನ್ನು ಗಮನಿಸ್ತೇವೆ. ಇಂತಹ ವ್ಯವಸ್ಥೆಗಳು ಸಾಮಾನ್ಯವಾಗಿ ಪರಿಣಾಮಕಾರಿ ಬರವಣಿಗೆಗೆ ಹಾಗೂ ಲೇಖನಗಳ ತಯಾರಿಕೆಗೆ, ವರದಿಗಳ ತಯಾರಿಕೆಗೆ ಇದು ಬಹಳ ಪ್ರಯತ್ನವನ್ನು ಮಾಡುತ್ತೆ. ಯಾಕಂದರೆ ಒಂದು ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಹೊರಟಾಗ ಸಾಕಷ್ಟು ವಿಷಯಗಳು ತಿಳಿಯುತ್ತೆ ಹಾಗೂ ಯಾವ ಉದ್ದೇಶಕ್ಕಾಗಿ ಅದನ್ನು ಬಳಸ್ತಾ ಇದ್ದೇವೆ ಅನ್ನತಕ್ಕಂಥ ಮಾಹಿತಿ ಆಧಾರದ ಮೇಲೆ ಈ ವರದಿ ತಯಾರಿಕೆಗಳಲ್ಲಿ ವಿಧಾನಗಳಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಮುಖ್ಯವಾಗಿ ನಾವು ಗಮನಿಸೋದಾದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಗುಣಲಕ್ಷಣಗಳ ಬಗ್ಗೆ ನಾನು ಈಗಾಗಲೇ ತರಗತಿಯನ್ನು ಮಾಡಿದ್ದೀನಿ. ನೀವು ಅಲ್ಲಿ ತಿಳ್ಕೋಬಹುದು. ಆ ವರದಿಗಳು, ಆ ಸಂಶೋಧನಾ ಲಕ್ಷಣಗಳೇನಿದೆ ಅದು ವಿಭಿನ್ನ ಹಾದಿಯನ್ನು ಅನುಸರಿಸುತ್ತೆ. ಒಂದಕ್ಕೊಂದು ಸಂಬಂಧವಿಲ್ಲದಂತೆ ವಿಭಿನ್ನವಾದ ವಿವರಣೆಯನ್ನು ನೀಡೋದಕ್ಕೆ ಈ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಶೋಧನೆಗಳು ಸಹಾಯ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಇಲ್ಲಿ ಪ್ರಮುಖವಾಗಿ ಗುಣಾತ್ಮಕ ಸಂಶೋಧನೆಯು ವಿವರವಾದ ಮಾಹಿತಿಯ ಗುಣಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಪ್ರಶ್ನೆಗಳನ್ನು ತಯಾರಿ ಮಾಡಿಕೊಳ್ಳುತ್ತೆ. ಹಾಗೂ ಪರಿಮಾಣಾತ್ಮಕ ಸಂಶೋಧನೆಯು ಸಂಕೇತಗಳ ಮೂಲಕ ಉತ್ತರಗಳನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಈಗಾಗಲೇ ಇದರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಹಾಗಾಗಿ ಇಲ್ಲಿ ಹೆಚ್ಚಾಗಿ ಹೇಳೋದಕ್ಕೆ ಹೋಗಲ್ಲ. ಇನ್ನು ಪ್ರಮುಖವಾಗಿ ವರದಿಗಳನ್ನು ಯಾರು ಓದ್ತಾರೆ ಅನ್ನುವಂಥ ಉದ್ದೇಶದಿಂದ ಹಲವಾರು ವಿಧಾನಗಳಿರ್ತಕ್ಕಂಥದ್ದು. ಅವುಗಳಲ್ಲಿ ಎರಡು ಪ್ರಮುಖವಾದದ್ದು ಜನಪ್ರಿಯ ವಿಧ ಹಾಗೂ ತಾಂತ್ರಿಕ ವಿಧ ಅಂತ. ಇಲ್ಲಿ ಪ್ರಮುಖವಾಗಿ ತಾಂತ್ರಿಕ ವರದಿಯಲ್ಲಿ ಪದಗಳ ಬಳಕೆ ಅಂತಕ್ಕಂಥದ್ದೇನಿದೆ ಅದು ಒಂದು ರೀತಿಯಲ್ಲಿ ವಿವರಣಾತ್ಮಕವಾಗಿರುತ್ತದೆ, ಹಾಗೆ ಕ್ಲಿಷ್ಟಕರ ಪದಗಳನ್ನು ಬಳಸ್ತಾರೆ. ಇನ್ನು ಜನಪ್ರಿಯ ವರದಿಯಲ್ಲಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯ ಸರಳ ಭಾಷೆಗಳನ್ನು ಬಳಸಿಕೊಂಡು ಈ ವರದಿಯನ್ನು ತಯಾರು ಮಾಡಲಾಗುತ್ತೆ. ಇನ್ನು ಶೈಕ್ಷಣಿಕ ಲೇಖನಗಳು, ವೃತ್ತಿಪರ ಲೇಖನಗಳು ಸಾಮಾನ್ಯವಾಗಿ ತಾಂತ್ರಿಕ ವರದಿಗಾರಿಕೆಯಲ್ಲಿರುತ್ತೆ. ಇನ್ನು ಜನಪ್ರಿಯ ವರದಿಗಾರಿಕೆ ಅಂದರೆ ಅದು ಒಂದು ರೀತಿಯ ಕಥಾನಕವಾಗಿರುತ್ತೆ. ಅಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂದರೆ ಅದು ಒಂದು ರೀತಿ ಕಥೆಯ ಮೂಲಕ ಹೇಳಬೇಕು. ಆಗ ಎಲ್ಲವೂ ಕೂಡ ಸಾಮಾನ್ಯ ಜನರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಿಶೇಷ ವರದಿಗಳು, ಅವುಗಳು ಯಾವುದಪ್ಪ ಅಂದರೆ ಪ್ರಗತಿಯ ವರದಿಗಳು. ಅಂದರೆ ಯಾವುದಾದ್ರೂ ಈಗ ಮಧ್ಯದಲ್ಲಿ ನೀವು ಸಂಶೋಧನೆ ಮಾಡ್ತಾ ಇರ್ತೀರಿ, ಮಧ್ಯೆ ಸಲಹೆಗಳನ್ನ ತಗೊಳ್ತೀರಿ. ಈ ಸಲಹೆಗಳನ್ನ ತಗೊಳ್ತಕ್ಕಂಥದ್ದು ಪ್ರಗತಿಯ ವರದಿಗಳಲ್ಲಿ ಬರುತ್ತೆ. ಈ ಪ್ರಗತಿಯ ವರದಿಗಳು ಅಂದರೆ ಯಾವುದೇ ವರದಿ ತಯಾರಾಗಬೇಕು ಅಂದರೆ ಅಲ್ಲಿ ಮಧ್ಯೆ ಏನಾದರೂ ವ್ಯತ್ಯಾಸಗಳಾದರೆ ಅಥವಾ ಏನಾದರೂ ಟೈಪಿಂಗ್ ಮಿಸ್ಟೇಕ್ ಇದ್ದರೆ ಅವುಗಳನ್ನೆಲ್ಲ ತಿಳಿಸಿ ಪ್ರಗತಿ ಮಾಡ್ತಕ್ಕಂಥದ್ದು. ಅಂದರೆ ವರದಿಯ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ಪರಿಕಲ್ಪನೆಯನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇವುಗಳ ಜೊತೆಗೆ ಸಾರಾಂಶ ವರದಿಗಳು ಹಾಗೂ ಸಂಶೋಧನಾ ಸಾರಾಂಶಗಳು. ಈ ಸಾರಾಂಶ ಲೇಖನಗಳೇನಿದೆ ಇವು ಪ್ರಮುಖವಾಗಿ ಏನಾದರೂ ಒಂದು ಸಂಶೋಧನೆ ಇದೆ, ಆ ಸಂಶೋಧನೆಯನ್ನು ಸಾರಾಂಶ ಹೇಳಪ್ಪ ಅಂತ ನೀವು ಸಾಮಾನ್ಯವಾಗಿ PhD ಈ ಕಾರ್ಯಗಳಲ್ಲಿ ಹೋದಾಗ ಕೇಳ್ತಾರೆ. ನೀನು ಏನು ತಿಳ್ಕೊಂಡೆ ಇದರಿಂದ, ಇದರ ಸಾರಾಂಶ ಏನು ಅಂತ ಕೇಳ್ತಾರೆ. ಅಂದರೆ ನೀವು ಸಾಮಾನ್ಯವಾಗಿ ಹೈಸ್ಕೂಲ್ನಲ್ಲಿದ್ದಾಗ ಅಲ್ಲೆಲ್ಲ ಸಾರಾಂಶಗಳನ್ನ ಕೊಟ್ಟಿರ್ತಕ್ಕಂಥದ್ದು 10th PUCನಲ್ಲಿ ಇಲ್ಲೆಲ್ಲ ಗಮನಿಸಿರ್ತೀರಿ. ಪದ್ಯಗಳನ್ನ ಕೊಟ್ಟು ಅದರ ಸಾರಾಂಶವನ್ನು ಕೊಟ್ಟಿರ್ತಾರೆ. ಅಂದರೆ ಆ ರೀತಿ ಸಾರಾಂಶಗಳನ್ನು ಕೂಡ ಈ ವರದಿಗಳು ಹೊಂದಿರ್ತವೆ. ಅಂದರೆ ಸಾರಾಂಶಗಳಂದರೆ ಈ ಇಡೀ ಸಂಶೋಧನೆಯಲ್ಲಿ ಏನು ಸಾರಾಂಶ ಇದೆ ಅಂತಕ್ಕಂಥ ವಿಷಯವನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಈ ಸಾರಾಂಶ ವರದಿಗಳು ಸಹಾಯ ಮಾಡ್ತವೆ. ಇನ್ನು ಸಂಶೋಧನಾ ವರದಿ ತಯಾರಿಕೆಯ ಹಂತಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇದು ವಿಷಯ ಆಯ್ಕೆ ಹಾಗೂ ಅಭಿವೃದ್ಧಿ. ಇದನ್ನು ಕೂಡ ನಾನು ಪ್ರಾರಂಭದಲ್ಲೇ ತಿಳಿಸಿದ್ದೀನಿ. ವಿಷಯವನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಹಾಗೆ
ಆ ವಿಷಯದಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿರಬೇಕು ಅನ್ನೋದನ್ನು ನಾವು ತಿಳಿಸ್ಕೊಟ್ಟಿದ್ದೀನಿ. ಮತ್ತು ವಿಷಯ ಅಭಿವೃದ್ಧಿ ಅಂದರೆ ವಿಷಯವನ್ನು ಹೆಚ್ಚು ಹೆಚ್ಚು ಕಲೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಸಂಶೋಧನೆ ಅಂದರೆ ಸುಮ್ಮನೆ ಏನೋ ಒಂದು ಬರೆದು ಕೊಡೋದಕ್ಕೆ ಆಗಲ್ಲ. ಅಲ್ಲಿ ಸಾಕಷ್ಟು ಶ್ರಮ ಇದೆ, ಹಣದ ವೆಚ್ಚನೂ ಇದೆ. ಇನ್ನು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆಯ್ಕೆ ಮಾಡಿಕೊಳ್ತಕ್ಕಂಥ ವಿಷಯದಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತಾ, ಹೆಚ್ಚು ಸಿಗಬಾರ್ದು, ತುಂಬ ಕಡಿಮೆನೂ ಸಿಗಬಾರ್ದು. ಆ ರೀತಿ ಮಾಹಿತಿಯನ್ನು ಆಯ್ಕೆ ಮಾಡ್ಕೋಬೇಕು. ಹಾಗೆ ಪ್ರಶ್ನಾರ್ಥಕ ರೂಪದಲ್ಲಿ ಆ ವಿಷಯವನ್ನು ನೀವು ಮೊದಲು ಜೋಡಣೆ ಮಾಡ್ಕೋಬೇಕು. ಹೇಗಪ್ಪ ಅಂದರೆ, ಈಗ ಉದಾಹರಣೆಗಾಗಿ ಪರಿಸರ ಚಳುವಳಿಯ ಮಹತ್ವ ಕುರಿತು ವಿಶೇಷ ವರದಿ, ವಿಶೇಷವಾಗಿ ಹಾಸನ ನಗರಕ್ಕೆ ಸಂಬಂಧಿಸಿದಂತೆ ಅಂತ ಒಂದು ಸಂಶೋಧನೆ ಮಾಡ್ತೇನೆ. ಅಂದರೆ ಪರಿಸರ ಚಳವಳಿಗಳು ಹಾಸನ ನಗರದಲ್ಲಿ ಹೇಗೆ ನಡೆದಿದೆ, ಹಾಗೆ ಅವುಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀವು ಸಂಗ್ರಹ ಮಾಡ್ತಕ್ಕಂಥದ್ದು. ಇದು ವಿಷಯದ ಆಯ್ಕೆ ಅಂತಕ್ಕಂಥದ್ದು. ನಿಮಗೆ ಯಾವ ವಿಷಯ ಬೇಕು, ಅದು ಯಾಕೆ ಬೇಕು, ನಮಗೆಷ್ಟು ಮಾಹಿತಿ ಅಲ್ಲಿ ಸಿಗುತ್ತೆ ಅನ್ನೋದು ನಿಮಗೆ ಖಚಿತವಾಗಿ ಗೊತ್ತಿರಬೇಕು. ಪ್ರಾಥಮಿಕ ಸಂಗ್ರಹಣೆ ಮತ್ತು ವಿಷಯ ಸಂಗ್ರಹಣೆ, ಈ ಪ್ರಾಥಮಿಕ ಮಾಧ್ಯಮಿಕ ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಾಥಮಿಕ ಮಾಹಿತಿ ಅಂದ್ರೇನು, ಮಾಧ್ಯಮಿಕ ಮಾಹಿತಿ ಅಂದ್ರೆ ಏನು, ಈ ಬಗ್ಗೆ ಸಾಕಷ್ಟು ಮಾಹಿತಿ ಈಗಾಗಲೇ ನಮ್ಮ ಈ ಚಾನಲ್ನಲ್ಲಿದೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗಲ್ಲ. ಯಾವ ಯಾವ ವಿಧಾನಗಳನ್ನು ವರದಿ ತಯಾರಿಕೆಯಲ್ಲಿ ಅನುಸರಿಸಬೇಕು ಅನ್ನೋದನ್ನು ಇಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಿ. ಈಗ ಇನ್ನು ಪ್ರಬಂಧದ ಹೇಳಿಕೆ ಹಾಗೂ ಔಟ್ಲೈನ್ ಅಂದರೆ ಈ ವಿಷಯವನ್ನು ನೀವು ಕೇಂದ್ರ ಬಿಂದುವಾಗಿ ಕಾಪಾಡ್ಕೋಬೇಕು ಅಂದರೆ ನಿಮ್ಮ ವಿಷಯದ ಬಗ್ಗೆ ಒಂದು ಹೇಳಿಕೆಯನ್ನು ಪ್ರಮುಖವಾಗಿ ದಾಖಲಿಸಬೇಕು. ಆ ಹೇಳಿಕೆ ವಿಶೇಷವಾಗಿರುವ ಹಾಗೆ ನೋಡ್ಕೋಬೇಕು. ಹಾಗೆ ನಿಮ್ಮ ವಿಷಯದ ಶೀರ್ಷಿಕೆಯ ಅಡಿಯಲ್ಲಿ ಅದರ ಮಹತ್ವವನ್ನು ತಿಳಿಸುವಂತೆ ಕೂಡ ಆ ಹೇಳಿಕೆ ಇರುವ ಹಾಗೆ ನೋಡ್ಕೋಬೇಕು. ಅಂದರೆ ಹಲವಾರು ವ್ಯಕ್ತಿಗಳ ಹೇಳಿಕೆಗಳನ್ನು ಬಳಸ್ಕೊಂಡು ಆ ವರದಿಯನ್ನು, ಪ್ರಬಂಧವನ್ನು ತಯಾರು ಮಾಡ್ತಕ್ಕಂಥದ್ದು ಕೂಡ ಒಂದು ಜಾಣ್ಮೆಯ ಕಲೆ. ಇನ್ನು ನಂತರದಲ್ಲಿ ಅದನ್ನು ಬರಿಬೇಕು, ಮಾಹಿತಿಯನ್ನು ಬರೆದು ನಂತರದಲ್ಲಿ ಪರಿಷ್ಕರಣೆಯನ್ನು ಮಾಡಬೇಕು. ಪರಿಷ್ಕರಣೆಯ ಬಗ್ಗೆನೂ ಕೂಡ ಈಗಾಗಲೇ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪರಿಷ್ಕರಣೆ ಅಂದರೆ ಏನು ಅಂತ, ಎಡಿಟಿಂಗ್ ಪ್ರಕ್ರಿಯೆ ಈಗಾಗಲೇ ಕಳೆದ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ದೀರಿ. ಹಾಗಾಗಿ ಅದನ್ನು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ಅದನ್ನು ಕೇಳಲಿಲ್ಲ ಅಂದರೆ ಕೇಳಿ ಮುಂದುವರಿಯೋದು ಬಹಳ ಸೂಕ್ತ. ಯಾಕಂದರೆ ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ, ಪೂರ್ತಿ ಕೇಳಿದ್ರೆ ಪೂರ್ತಿ ಮಾಹಿತಿ ಸಿಗುತ್ತೆ. ಹಾಗಾಗಿ ಎಲ್ಲರೂ ಪೂರ್ತಿ ಸಂಚಿಕೆಗಳನ್ನು, ಎಲ್ಲ ಸಂಚಿಕೆಗಳನ್ನ ಕೇಳಿಸ್ಕೊಂಡು ನಿಮ್ಮ ಜ್ಞಾನವನ್ನು, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಣ. ಇನ್ನು ಮುಂದಿನ ಹಂತ ಪ್ರೂಫ್ ರೀಡಿಂಗ್. ಅಂದರೆ ಇಲ್ಲಿ ಕಾಗುಣಿತಗಳಿರ್ಬೋದು, ಬೇರೆ ಯಾವುದೇ ವಿಷಯ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಪರಿಕಲ್ಪನೆಗಳು, ಅಂತಿಮಗೊಳಿಸುವಿಕೆಯಲ್ಲಿ ಇವುಗಳು ಬಹಳ ಪಾತ್ರವಹಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಯಾರಿಗೆ ಈ ಒಂದು ವರದಿ ತಯಾರಿಸ್ತಾ ಇದ್ದೀವಿ, ಯಾತಕ್ಕಾಗಿ ತಯಾರಿಸ್ತಾ ಇದ್ದೀವಿ ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಪರಿಕಲ್ಪನೆಯಲ್ಲಿ ತೊಡಗಬೇಕು. ಇನ್ನು ಪ್ರತಿಯೊಂದು ಸಂಶೋಧನೆಯು ಕೂಡ ತನ್ನದೇ ಆದ ರಚನೆಯನ್ನು ಒಳಗೊಂಡಿರುತ್ತೆ. ಪ್ರಮುಖವಾಗಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮುನ್ನುಡಿ ಅಥವಾ ಪೀಠಿಕೆ. ಈ ಪೀಠಿಕೆಯಲ್ಲಿ ಯಾವ ವಿಷಯವನ್ನು ಬರೀಬೇಕು, ಎಷ್ಟು ಬರೀಬೇಕು ಅನ್ನೋದನ್ನು ಕೂಡ ಪ್ರಮುಖವಾಗಿ ಗಮನದಲ್ಲಿಟ್ಕೋಬೇಕು. ಹಾಗೆ ಮುನ್ನುಡಿ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಒಂದು ಪುಸ್ತಕ ನೀವು ಓದಿದಾಗ ಅಲ್ಲಿ ಪ್ರಮುಖವಾಗಿ ಮುನ್ನುಡಿ ಅಂತ ಇರುತ್ತೆ. ಈ ಮುನ್ನುಡಿ ಚೆನ್ನಾಗಿದ್ದರೆ ಮುಂದೆ ಎಲ್ಲರೂ ಓದ್ತಾರೆ. ಇನ್ನು ಶೀರ್ಷಿಕೆ ಸಂಕ್ಷಿಪ್ತವಾಗಿರುತ್ತೆ. ಅದು ಅಧ್ಯಯನದ ಉದ್ದೇಶವನ್ನು ತಿಳಿಸುವ ಒಂದು ಸೂಚಕವಾಗಿರುತ್ತೆ. ಅಂದರೆ ನೀವು ಟೈಟಲ್ನ ಗಮನಿಸಿರ್ತೀರಿ. ನಾನು ಟೈಟ್ಲ್ ಏನು ಕೊಟ್ಟಿರ್ತೀನಿ, ಅದು ಏನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ನಿಮಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಅದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಡಿಸ್ಕ್ರಿಪ್ಷನಲ್ಲಿ ಇರುವಷ್ಟು ಸಾಕಷ್ಟು ಮಾಹಿತಿ ಇರುತ್ತೆ. ಆದರೆ ನಾನು ಟೈಟಲ್ ಬೇರೆನೆ ಕೊಟ್ಟಿರ್ತೀನಿ. ಆ ಟೈಟಲ್ನಲ್ಲಿ ಸಣ್ಣದಾಗಿರುತ್ತೆ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ವಿವರವಾಗಿ ಇರುತ್ತೆ. ಈ ಡಿಸ್ಕ್ರಿಪ್ಷನ್,
ಟೈಟಲ್. ಇವೆರಡನ್ನ ಗಮನಿಸಿದಾಗ ಡಿಸ್ಕ್ರಿಪ್ಷನ್ ಒಂದು ವರದಿಯಾಗಿರುತ್ತೆ. ಟೈಟಲ್ ಮೇಲ್ಗಡೆ ಏನಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂಥ ಪ್ರಕ್ರಿಯೆಯನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಸಾರಾಂಶ, ಮಾಹಿತಿ ಏನನ್ನ ಒಳಗೊಂಡಿದೆ ಅನ್ನೋದನ್ನ ಈ ಸಾರಾಂಶ ಹೇಳಬೇಕು. ಇದನ್ನ ಸಾಮಾನ್ಯವಾಗಿ ಕೊನೆಯಲ್ಲಿ ಬರೆಯಲಾಗುತ್ತದೆ. ಅಂದರೆ ಕೊನೆಯದಾಗಿ ನಮಗೇನು ಅನ್ನಿಸ್ತು, ಈ ಎಲ್ಲ ಸಂಶೋಧನೆಯನ್ನು ಮಾಡಿದ ಆದಮೇಲೆ ಏನು ಅನ್ನಿಸ್ತು ಅನ್ನೋದನ್ನ ನಾವು ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಬರಿತೀವಿ. ಇನ್ನು ಪರಿವಿಡಿ, ಈ ಪರಿವಿಡಿ ಅಂತಕ್ಕಂಥದ್ದೇನಿದೆ, ಯಾವ ಪುಟದಲ್ಲಿ ಏನಿದೆ ಅನ್ನೋದನ್ನು ಹುಡುಕೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನೀವು ಮೊದಲಿಗೆ ಪರಿವಿಡಿಯನ್ನು ಗಮನಿಸ್ತೀರಿ, ಇಂತಹ ಪುಟದಿಂದ ಇಂತಹ ಪುಟದವರೆಗೆ ಅಂತ. ಉದಾಹರಣೆಗೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕೃತಿಯ ಮೊದಲ ಭಾಗ, ಇದು ಪೇಜ್ ನಂಬರ್ 25 to 95 ಅಂತ ಇರುತ್ತೆ. ಅಲ್ಲಿ ನೀವು 25 ಪೇಜ್ ಬರೋವರೆಗೂ ತೆಗೆತ್ರಿ. ಆ 25 ಪೇಜ್ನಿಂದ ಮುಂದೆ ಓದ್ತಾ ಹೋಗ್ತೀರಿ. ಅದೇ ಪರಿವಿಡಿನೇ ಇಲ್ಲ ಅಂದರೆ ನೀವು ಎಲ್ಲ ಪುಸ್ತಕದ ಪೂರ್ತಿ ಪುಸ್ತಕವನ್ನೇ ಓದಬೇಕಾಗತ್ತೆ. ಹಾಗಾಗಿ ಅದು ಕೆಲವರಿಗೆ ಇಷ್ಟ ಇರಲ್ಲ. ನಮ್ಗೆ ಇಂಥ ಕಥೆನೇ ಬೇಕು, ಇಂಥ ವಿಷಯನೇ ಬೇಕು ಅಂತ ಅವ್ರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಪರಿವಿಡಿಯನ್ನ ಪ್ರತಿಯೊಬ್ಬರು ಮೊದಲಿಗೆ ನೋಡ್ತಾರೆ. ಇನ್ನು ಮೊದಲನೇದು ಪೀಠಿಕೆ ಅಂತಕ್ಕಂಥದ್ದು. ಪೀಠಿಕೆಯಲ್ಲಿ ಸಾಮಾನ್ಯವಾಗಿ ಆ ಮಾಹಿತಿಯ, ಆ ವಿಷಯದ ಹಿನ್ನೆಲೆಯನ್ನ ಬರೆಯಲಾಗಿರುತ್ತೆ. ಆ ಹಿನ್ನೆಲೆ ಏನು ಹೇಳುತ್ತೆ, ಯಾವ ಯಾವ ಹಿನ್ನೆಲೆಗಳನ್ನು ಒಳಗೊಂಡಿದೆ. ಅಂದರೆ ಈಗ ಒಂದು ವಿಷಯ, ಭಾರತದ ಇತ್ತೀಚಿನ ಜನಗಣತಿಯ ವರದಿ ಅಂತ ತಗೊಂಡಾಗ ಆ ಜನಗಣತಿ ಹೇಗೆ ಮಾಡ್ತಾರೆ, ಹಾಗೆ ಅವುಗಳಲ್ಲಿ ಏನಾದರೂ ಕೊರತೆಗಳಾಗ್ಬೋದಾ ಅಂತಕ್ಕಂಥದ್ದನ್ನ ಈ ಪೀಠಿಕೆಯ ರೂಪದಲ್ಲಿ ಬರಿತೀವಿ. ನಂತರದಲ್ಲಿ ಸಾಹಿತ್ಯ ವಿಮರ್ಶೆಯ ಬಗ್ಗೆನೂ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ಏನು ಹೇಳೋದಕ್ಕೆ ಹೋಗಲ್ಲ. ಸಾಹಿತ್ಯ ವಿಮರ್ಶೆ ಅಂದರೆ ಇತ್ತೀಚೆಗೆ ಯಾರಾದರೂ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರಾ, ಅವರು ಏನನ್ನ ಹೇಳಿದ್ದಾರೆ, ನಾನೇನು ನನ್ನ ಸಂಶೋಧನೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಇಲ್ಲಿ ಪ್ರಮುಖವಾಗಿ ತಿಳ್ಕೋಬಹುದು. ಇನ್ನು ಸಂಶೋಧನಾ ವಿಧಾನಗಳು. ಈ ಸಂಶೋಧನಾ ವಿಧಾನಗಳನ್ನು ಬಳಸಿಕೊಂಡು ಯಾವ ಯಾವ ವಿಧಾನಗಳನ್ನು ನೀವು ವರದಿಯಲ್ಲಿ ಬಳಸಿದ್ದೀರಿ ಅನ್ನೋದನ್ನ ಇಲ್ಲಿ ತಿಳಿಸ್ಬೇಕು. ಅಂದರೆ ಮುಂದೆ ಬರುವವರಿಗೆ ಯಾವ ವಿಧಾನವನ್ನು ನಾನು ಬಳಸಿ ಈ ಮಾಹಿತಿಯನ್ನು ಸಂಗ್ರಹ ಮಾಡಬಹುದು ಅಂತಕ್ಕಂಥ ಪರಿಕಲ್ಪನೆಯನ್ನು ಮೂಡಿಸೋದಕ್ಕೆ ಇಲ್ಲಿ ನೀವು ವಿವರವಾಗಿ ಅದನ್ನು ಬರೀಬೇಕಾಗತ್ತೆ. ನಂತರದಲ್ಲಿ ಫಲಿತಾಂಶಗಳು ಏನಾಗಿದೆ, ಅಂದರೆ ಈ ವರದಿಯಿಂದ ನಮಗೆ ಏನೇನು ತಿಳ್ಕೋಬಹುದು ಅನ್ನೋದನ್ನು ಕೂಡ ಈ ಫಲಿತಾಂಶಗಳಲ್ಲಿ ಬರೀಬೇಕಾಗತ್ತೆ. ಇನ್ನು ವಾಸ್ತವ ಅಂಶಗಳನ್ನು ಇಲ್ಲಿ ಪ್ರಮುಖವಾಗಿ ರಿಸಲ್ಟ್ನಲ್ಲಿ ನಾವು ಬರೀಬೇಕಾಗುತ್ತೆ. ನಂತರದಲ್ಲಿ ಡಿಸ್ಕಷನ್ ಅಂತ ಬರುತ್ತೆ. ಈ ಚರ್ಚೆಯಲ್ಲಿ ನಾವು ಇದರಿಂದ ಏನನ್ನ ಕಂಡ್ಕೋಬಹುದು, ಹಾಗೆ ಇಲ್ಲಿ ಏನೆಲ್ಲ ತಪ್ಪಾಗಬಹುದು, ಏನು ತಪ್ಪಾಗಿದೆ, ಏನು ಸರಿ ಇದೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಬಹುದು. ಅಂದರೆ ನಾವು ಸಂಶೋಧನೆ ಮಾಡಿದಂತಹ ವರದಿ ಹೇಗೆ ಸರಿ, ಹೇಗೆ ತಪ್ಪು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಇಂತಹ ಅಂಶಗಳು ಸಹಾಯ ಮಾಡ್ತವೆ. ಇನ್ನು ರೇಖಾಚಿತ್ರವನ್ನು ಕೂಡ ಬಳಸಿಕೊಂಡು ಅಲ್ಲಲ್ಲಿ ಮಾಹಿತಿಗಳನ್ನು ಹೈಲೈಟ್ ಮಾಡ್ತಕ್ಕಂಥ ಪರಿಕಲ್ಪನೆಗಳನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರೀತಿಯ ಕೇಳುವರೆ, ಇಲ್ಲಿಗೆ ಈ ಸಂಚಿಕೆ ಸಾಕು ಅನಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳನ್ನು ತಿಳ್ಕೊಳ್ಳೋಣ. ವರದಿ ತಯಾರಿಕೆಯಲ್ಲಿ ಮತ್ತಷ್ಟು ಅಂಶಗಳಿವೆ, ಅವುಗಳನ್ನು ಮುಂದಿನ ವಾರ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಹಾಗೆ ನಿಮಗೂ ಕೂಡ ಪ್ರಶ್ನೆಗಳಿರ್ತವೆ, ಆ ಪ್ರಶ್ನೆಗಳನ್ನು ಕಾಮೆಂಟ್ ಮುಖಾಂತರ ಕೇಳ್ಬೋದು. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು, ಉಚಿತವಾಗಿ ನೋಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಮತ್ತಷ್ಟು ವಿಶೇಷತೆಯೊಂದಿಗೆ. ಜೈ ಹಿಂದ್.